ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 4ನೇ ಪದ್ಯಭಾಗ ಆಗಿರ್ತಕ್ಕಂತಹ ಮಗು ಮತ್ತು ಹಣ್ಣುಗಳು ಈ ಒಂದು ಪದ್ಯದ ಸಂಪೂರ್ಣ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಇದು ನಿಮ್ಮ ಭಾಗ 1ರ ಪಠ್ಯಪುಸ್ತಕದ ಹೊಸ ಪಠ್ಯಕ್ರಮದ ಅನುಸಾರವೇ ರಚಿಸಿರುವಂಥದ್ದು. ಬನ್ನಿ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಅಭ್ಯಾಸಗಳು. ಅದರಲ್ಲಿ 1ನೇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 1ನೆಯ ಪ್ರಶ್ನೆ, ಕವಿಯ ಪ್ರಕಾರ ಮಗು ಏನಾಗಬೇಕು? ಉತ್ತರ, ಕವಿಯ ಪ್ರಕಾರ ಮಗು ಹಣ್ಣಾಗಬೇಕು. 2ನೇ ಪ್ರಶ್ನೆ, ಮಗು ಯಾವ ಹಣ್ಣಿನ ಹಾಗೆ ಬಾಗಬೇಕು? ಉತ್ತರ, ಮಗು ಬಾಳೆಹಣ್ಣಿನಂತೆ ಬಾಗಬೇಕು. 3ನೇ ಪ್ರಶ್ನೆ, ಯಾವ ಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿ ಹೇಳುತ್ತಾರೆ? ಉತ್ತರ, ನಿಂಬೆಹಣ್ಣಿನಂತೆ ಕುಗ್ಗಬೇಕು ಎಂದು ಕವಿ ಹೇಳುತ್ತಾರೆ. ಮುಂದೆ 4ನೆಯ ಪ್ರಶ್ನೆ, ಅಪರೂಪವಾದ ಹಣ್ಣು ಯಾವುದು? ಉತ್ತರ, ಅಪರೂಪವಾದ ಹಣ್ಣು ಅಂಜೂರ. 5ನೆಯ ಪ್ರಶ್ನೆ, ಕಮರಿರುವ ಕಣ್ಣುಗಳಿಗೆ ಹೇಗೆ ಕಾಣಬೇಕು? ಉತ್ತರ, ದಳದಳ ಕೊಯ್ದ ಅರಳಿಸಿದ ದಾಳಿಂಬೆಯಂತೆ ಕಾಣಬೇಕು. ಇದಿಷ್ಟಾಗಿತ್ತು ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳು. ಮುಂದೆ ಆ ವಿಭಾಗ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಅದರಲ್ಲಿ 1ನೇದು, ತಳತಳ ಕೆಂಡ ಡ್ಯಾಶ್ ಮಣಿಮಣಿ. ಉತ್ತರ, ಬಣ್ಣ. 2ನೇದು, ಹಬ್ಬಿಕೋ ಡ್ಯಾಶ್ ಬಳ್ಳಿಯ ಹಾಗೆ. ಉತ್ತರ, ದ್ರಾಕ್ಷಿ. 3ನೇದು, ಎಲ್ಲರಿಗೂ ಡ್ಯಾಶ್ ಎಲಚಿಯಾಗು, ದಕ್ಕುವ. 4ನೇದು, ಬೆಲೆಯ ಡ್ಯಾಶ್ ಯಾನ ಹೊರಡದಿರು. ಇದಕ್ಕೆ ಸರಿಯಾದ ಉತ್ತರ ರಾಕೆಟ್ಟು. 5ನೇದು, ಸರಿಗಾತ್ರವಾಗಿ ಸಮನಿಸಲಿ ಡ್ಯಾಶ್ ಹಾಗೆ, ನಿನ್ನತನ ಅಂತ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದೆ ಈ ವಿಭಾಗ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 1ನೇದು, ಹಣ್ಣಿನಂಗಡಿ ಏನಾಗುತ್ತೆ? ಹಣ್ಣಿನ ಪ್ಲಸ್ ಅಂಗಡಿ. ಕಣ್ಣರಳಿಸು ಏನಾಗುತ್ತೆ? ಕಣ್ಣನ್ನು ಅರಳಿಸು, ಕಣ್ಣನ್ನು ಪ್ಲಸ್ ಅರಳಿಸು. ತುಂಟರೆಸೆಯುವ, ತುಂಟರು ಪ್ಲಸ್ ಎಸೆಯುವ. ಹುಳಿಗಟ್ಟುವುದು, ಹುಳಿ ಪ್ಲಸ್ ಕಟ್ಟುವುದು. ನಿನ್ನೊಳಗೆ, ನಿನ್ನ ಪ್ಲಸ್ ಒಳಗೆ. ಅಪರೂಪವಾಗು, ಅಪರೂಪ ಪ್ಲಸ್ ಆಗು ಅನ್ನೋದನ್ನು ಬಿಡಿಸಿ ಬರೆದಾಗ ಈ ರೀತಿ ಆಗುತ್ತೆ. ಮುಂದೆ ಈ ವಿಭಾಗ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಈ ಒಂದು ಪದ್ಯಭಾಗವನ್ನು ನೀವು ಕಂಠಪಾಠ ಮಾಡಲಿಕ್ಕೆ ಇರುತ್ತೆ ನಿಮ್ಮ ಪರೀಕ್ಷೆಗಳಿಗೆ. ಆಯಿತಾ? ಇದು ಯಾವ ಪದ್ಯಭಾಗ ಅಂದರೆ, ಕೊಬ್ಬಿದರೆ ಚಕೋತನೆಯ ಹಾಗೆ, ಕುಗ್ಗಿದರೆ ನಿಂಬೆಹಣ್ಣಿನ ಹಾಗೆ, ಹುಳಿಗಟ್ಟುವುದು ನಿನ್ನೊಳಗೆ, ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ, ಕಿತ್ತಲೆಯ ಹಾಗೆ, ಮೋಸಂಬಿ ಹಾಗೆ, ರಸಪೂರಿ ಮಾವಿನ ಹಣ್ಣಿನಂತೆ. ಇದು ನೀವು ಕಂಠಪಾಠ ಮಾಡಬೇಕಾದಂತಹ ಪದ್ಯಭಾಗ ಆಗಿರುವಂಥದ್ದು. ಇದಿಷ್ಟಾಗಿತ್ತು ನಿಮ್ಮ ಭಾಗ 1ರ ಪಠ್ಯಪುಸ್ತಕದ 4ನೆಯ ಪದ್ಯಭಾಗ ಮಗು ಮತ್ತು ಹಣ್ಣುಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ನಿಮಗೆ ಅಭ್ಯಾಸ ಪ್ರಶ್ನೋತ್ತರಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಇನ್ನಿತರ ನಿಮ್ಮ ಮಾಹಿತಿಗಾಗಿ ನಿಮ್ಮ ಶಾಲೆಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂಶಗಳು ನಿಮಗೆ ಬೇಕಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.